ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದ್ರ. ಸದ್ಯ ನಮ್ಮ ಭಾರತದಲ್ಲಿ ಏನಾಗ್ತಿದ್ಯಪ್ಪ ಅನ್ನೋ ಒಂದು ಗೊಂದಲ ಶುರು ಆಗ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಸಾಕಷ್ಟು ಕೇಸ್ಗಳನ್ನ ನೋಡಿದೀವಿ. ಎಲ್ಲಿ ಹೆಂಡತಿ ಗಂಡನನ್ನ ಸಾಯಿಸೋದು, ಗಂಡ ಹೆಂಡತಿಯನ್ನ ಸಾಯಿಸೋದು. ಏನಕ್ಕೆ ಸಾಯಿಸ್ತಾರೆ ಅಂದ್ರೆ ಒಂದು ವಿಕೋಪಕ್ಕೆ ತಿರುಗಿ ಸಾಯಿಸ್ತಾರೆ. ಇನ್ನೊಂದು ಅವರ ಪ್ರೀತಿ ಮಾಡ್ದಂತವ್ರನ್ನ ಮದ್ವೆ ಆಗಕ್ಕಾಗ್ಲಿಲ್ಲ, ಇವ್ರು ಅಡ್ಡ ಆಗ್ತಾ ಇದಾರೆ, ಅಥವಾ ನನ್ ಪ್ರೀತಿಸೋರ್ ಜೊತೆ ನಾನು ಚೆನ್ನಾಗಿರ್ಬೇಕು, ಅದಕ್ಕೆ ನನ್ ಗಂಡ ಅಥವಾ ನನ್ ಫಿಯಾನ್ಸಿ ಅಡ್ಡ ಆಗ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಕೊಲೆಗಳು ನಡೀತಾ ಇದೆ. ಈಗ ಸದ್ಯ ನಮ್ಮ ಭಾರತದಲ್ಲಿ ಇನ್ನೊಂದು ಇದೇ ರೀತಿಯಾದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಸಿಯಾ ಹಾಗೂ ಕೇತನ್ ಅವರ ಪ್ರಕರಣ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಹಿಂದಿನ ವರ್ಷ ಮೇಘಾಲಯಕ್ಕೆ ಅಂತ ಹೇಳಿ ಒಂದು ಕಪಲ್, ರಾಜ ಹಾಗೆ ಸೋನಮ್ ಇಬ್ರು ಕೂಡ ಮೇಘಾಲಯಕ್ಕೆ ಹೋಗಿರ್ತಾರೆ ಹನಿಮೂನ್ಗೆ ಅಂತ ಹೇಳಿ. ಆಗ ಒಂದಷ್ಟು ಕಿಲರ್ಸ್ ನ ಸೋನಮ್ ಹೈಯರ್ ಮಾಡ್ಕೊಂಡು ಗಂಡನನ್ನ ಕೊಲೆ ಮಾಡಿಸಿರ್ತಾರೆ. ಈ ವಿಷಯ ನಮಗ್ ಗೊತ್ತಿದೆ. ಅಂಡ್ ಇನ್ನೊಂದ್ ಕಡೆ ಉತ್ತರ ಪ್ರದೇಶ ಮೀರತ್ತಲ್ಲೂ ಕೂಡ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು, ಅಂದ್ರೆ ತನ್ನ ಪ್ರೇಯಸನ ಜೊತೆ ಸೇರ್ಕೊಂಡು ಗಂಡನನ್ನ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ಮುಚ್ಚಾಕಿರ್ತಾರೆ. ಅಂದ್ರೆ ಹೆಂಡತಿ ತನ್ನ ಬಾಯ್ ಫ್ರೆಂಡ್ ಜೊತೆ ಗಂಡನನ್ನ ತುಂಡ್ ಮಾಡಿ ಬ್ಲೂ ಡ್ರಮ್ ಒಳಗಡೆ ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಟ್ಟಿರ್ತಾರೆ. ಸೊ ಈ ರೀತಿಯಾದಂತಹ ಪ್ರಕರಣವನ್ನ ನೋಡಿದೀವಿ. ಈಗ ಲೋಹಾರ್ಡ್ ಫೋರ್ಟ್ ನಲ್ಲಿ ಕೇತನ್ ಅನ್ನ ಅದೇ ರೀತಿಯಾಗಿ ಸಿಯಾ ಹಾಗೂ ಅವಳ ಬಾಯ್ ಫ್ರೆಂಡ್ ಚೇತನ್ ಇಬ್ರು ಕೂಡ ಸಾಯಿಸಿದ್ದಾರೆ. ಯಾಕೆ ಈ ರೀತಿಯಾದಂತಹ ವಿಷಯಗಳು ನಡೀತಾ ಇದೆ, ಯಾಕೆ ಕೊಲೆ ಹಂತದವರೆಗೂ ಹೋಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಶುರು ಆಗ್ತಾ ಹೋಗುತ್ತೆ. ಇಷ್ಟ ಆಗಿಲ್ಲ ಅಂತ ಹೇಳಿ ಬಿಟ್ಟು ಬಿಡೋದು ವಾಸಿ ಅಲ್ವಾ? ಅದ್ರ ಬದಲು ಯಾಕೆ ಈ ರೀತಿಯಾದಂತಹ ಕೊಲೆ ಮಾಡಬೇಕು ಅನ್ನೋ ಒಂದಷ್ಟು ಕಮೆಂಟ್ಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ಇದು ಎಷ್ಟು ಡ್ರಾಮ್ಯಾಟಿಕ್ ಆಗಿದೆ, ಅಥವಾ ನಿಜಕ್ಕೂ ಯಾಕೆ ಈ ತರ ಮಾಡ್ತಾರೆ ಅರ್ಥನೇ ಆಗೋದಿಲ್ಲ. ಮೋರವರ್ ಏನಪ್ಪಾ ಅಂತ ಹೇಳಿದ್ರೆ ಸಿಯಾ ಅವಳ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ತರ ಏನು ಕೇತನ್ ಅನ್ನ ಸಾಯಿಸ್ತಾರೆ. ಅದ್ರ ಬದಲು ಈ ಹಿಂದೆ ಆಗಿರೋ ಪ್ರಕರಣಗಳನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಅವ್ರನ್ನ ಸಾಯಿಸೋದಕ್ಕಿಂತ ಹೆಚ್ಚಾಗಿ ನೀವು ಅವರಿಂದ ದೂರ ಆದ್ರೆ ಒಳ್ಳೇದಾಗಿರ್ತಿತ್ತಲ್ವಾ? ಅಂದ್ರೆ ಒಂದು ಜೀವ ಆದ್ರೂ ಉಳ್ಕೊಳ್ತಿತ್ತಲ್ವಾ? ಯಾಕೆ ಈ ರೀತಿಯಾದಂತಹ ಬಲಿಯನ್ನೇ ಪಡಿತಾ ಇದ್ದೀರಾ ಅನ್ನೋ ಪ್ರಶ್ನೆಗಳು ಕೂಡ ಶುರುವಾಗ್ತಾ ಹೋಗುತ್ತೆ. ಅಂಡ್ ಇದಕ್ಕೆ ಸೈಕಾಲಜಿಸ್ಟ್ಗಳು ಒಂದಷ್ಟು ಜನ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅನ್ನ ಯೋಚನೆ ಮಾಡಿ ಆಗಿರ್ಬೋದು, ಅಂದ್ರೆ ಆರ್ಥಿಕವಾಗಿ ನಮ್ಗೆ ಏನಾಗ್ಬಿಡ್ಬೋದು ಅನ್ನೋ ಒಂದು ಭಯದಿಂದ ಕೊಲೆ ಮಾಡೋದು, ಅದನ್ನ ಕೊಲೆ ಮಾಡದೇ ಇರೋ ತರ, ಅಂದ್ರೆ ನ್ಯಾಚುರಲ್ ಆಗಿ ಸಾವಾಗೋಯ್ತು ಅನ್ನೋ ತರ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಡೋದಾಗಿರ್ಬೋದು. ಅಂಡ್ ಒಂದು ಪೊಸೆಸಿವ್ನೆಸ್, ಅವ್ರನ್ನ ಎಲ್ಲಿ ಕಳ್ಕೊಂಡು ಬಿಡ್ತೀವಿ, ಅಂದ್ರೆ ಮದ್ವೆ ಆಗಿ ಗಂಡ ಇದ್ರು ಕೂಡ ಅಥವಾ ಮದ್ವೆ ಆಗಿ ಹೆಂಡತಿ ಇದ್ರು ಕೂಡ ಪ್ರೀತಿಸ್ತವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ, ಎಲ್ಲಿ ಅವರು ಬೇರೆಯವ್ರ ಪಾಲಾಗೋಗ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೂಡ ಈ ತರ ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಜನ. ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಸೊಸೈಟಿಗೆ ಎದುರ್ಕೊಂಡು ಮದ್ವೆ ಆಗಿದೆ, ನಾನು ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಓಡೋಗ್ಬಿಟ್ರೆ ನನ್ ಗಂಡನ್ನ ಬ್ಲೇಮ್ ಮಾಡ್ತಾರೆ, ನಮ್ಮ ತಂದೆ ತಾಯಿನ ಬ್ಲೇಮ್ ಮಾಡ್ತಾರೆ, ಅವರು ಈ ಬ್ಲೇಮ್ಸ್ ನ ತಗೋಬೇಕಾಗುತ್ತೆ, ಅವರಿಗೆ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಸಾಯಿಸೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಕೂಡ ಒಂಥರ ನಮ್ ಜನರೇಷನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅನ್ಸೋದಕ್ಕೆ ಶುರು ಆಗ್ತಿದೆ. ಈ ಹಿಂದೆ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ ಡಿವೋರ್ಸ್ ನ ತಗೊಳ್ಳೋರು, ಕಾನೂನಾತ್ಮಕವಾಗಿ ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇದ್ರು, ಅಥವಾ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಅವರಿಂದ ದೂರ ಆಗೋಗ್ಬಿಡ್ತಾ ಇದ್ರು. ಈ ರೀತಿಯಾದಂತಹ ಒಂದಷ್ಟು ಕೇಸ್ಗಳನ್ನ ನಾವು ನೋಡಿದೀವಿ. ಈಗ ಕೂಡ ಡಿವೋರ್ಸ್ ರೇಟ್ ಜಾಸ್ತಿನೇ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಬದುಕೋದಿಕ್ಕೆ ಇಷ್ಟ ಆಗ್ತಿಲ್ಲ, ನಮ್ಗೆ ಯಾರೋ ಬೇರೆಯವ್ರು ಇಷ್ಟ ಆಗ್ತಿದ್ದಾರೆ ಅಂತ ಹೇಳಿ ಡಿವೋರ್ಸ್ ನ ಪಡಿತಾ ಇರುವಂತವ್ರ ಸಂಖ್ಯೆ ಕೂಡ ಇದೆ. ಅದ್ರ ಮಧ್ಯೆ ಡಿವೋರ್ಸ್ ನ ತಗೊಂಡು ಒಂದು ಹೊಸ ಲೈಫ್ ನ ಶುರು ಮಾಡೋದ್ರ ಬದಲಾಗಿ ಜೀವನೇ ತಗೊಳ್ತಾ ಇದಾರೆ. ಇದು ನಿಜಕ್ಕೂ ಈಗಿನ ಮನಸ್ಥಿತಿಗಳ ಮೇಲೆ ಪರಿಣಾಮ ಬೀರ್ತಿದೆ. ಅಂದ್ರೆ ಈಗಿನ ಜನರೇಷನ್ ನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಈ ರೀತಿಯಾದಂತಹ ಕೊಲೆ ಪ್ರಕರಣಗಳು. ಅದ್ರಲ್ಲೂ ಮದ್ವೆನೂ ಆಗಿಲ್ಲ, ಇನ್ನೂ ಅವ್ರಿಗೆ ಆಪ್ಷನ್ ಕೂಡ ಇತ್ತು, ಎಂಗೇಜ್ಮೆಂಟ್ ಅಷ್ಟೇ ಆಗಿತ್ತು. ಸೊ ಮದ್ವೆ ಆಗೋದಕ್ಕೆ ಇನ್ನು ಕಾಲಾವಕಾಶ ಕೂಡ ಇತ್ತು. ಅದ್ರ ನಡುವೆ ಈ ರೀತಿಯಾದಂತಹ ಒಂದು ಕೊಲೆ ಮಾಡುವಂತಹ ನೆಸೆಸಿಟಿ ಏನಿತ್ತು ಅಂದ್ರೆ, ಅವಳ ಮೆಂಟಲ್ ಸ್ಟೇಟಸ್ ಏನಾಗಿರ್ಬೇಡ, ಅಥವಾ ಅವಳ ಬಾಯ್ ಫ್ರೆಂಡ್ ಇವಳಿಗೆ ಏನ್ ಹೇಳ್ಕೊಟ್ಟಿರ್ಬೇಡ, ಅಥವಾ ಇವಳೇ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೊಂಡ್ಲಾ, ನಿಜಕ್ಕೂ ಗೊತ್ತಾಗಲ್ಲ ಯಾವ ಸ್ಟೇಟ್ ಅಲ್ಲಿ ಇದೆ ನಮ್ಮ ಮೆಂಟಲ್ ಹೆಲ್ತ್ ಈಗ ಅನ್ನೋದು. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಒಂದು ಜೀವನ ತೆಗೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ಹತ್ರ ಕೂತ್ಕೊಂಡು ನಿಮ್ಗೆ ಆಗ್ತಿರುವಂತಹ ನೋವಾಗಿರ್ಬೋದು, ಅಥವಾ ನೀವು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅದನ್ನ ಕೂತು ಮಾತುಕತೆ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಡಿವೋರ್ಸ್ ತಗೊಂಡು ಅದರಿಂದ ಹೊರಗಡೆ ಬರೋದೇ ಬೆಟರ್ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ? ಯಾಕೆ ಈ ರೀತಿಯಾದಂತಹ ಕೊಲೆಗಳು ಆಗ್ತಿದೆ ಅನ್ನೋ ಅಭಿಪ್ರಾಯ ನಿಮ್ಗೇನಾದ್ರೂ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.